ಇಲ್ಲಿ ಮಾತ್ ಬಿಟ್ಟಿರ್ಬೋದು. ಈಗ ಸ್ವಲ್ಪ ದಿನದಿಂದನೋ ಏನೋ ಸಿಚುವೇಶನ್ ಆಗಿ ಇಬ್ರಲ್ಲಿ ಒಬ್ರು ಮಾತ್ ಬಿಟ್ಟಿರ್ಬೋದು. ಇಲ್ಲಿ ಯಾರೋ ಒಬ್ರನ್ನೊಬ್ರನ್ನ ಇಲ್ಲ ಆ ಪರ್ಸನ್ ಆಗ್ಲಿ ಇಲ್ಲ ನೀವಾಗ್ಲಿ ಇಲ್ಲಿ ಸ್ಪೈ ಮಾಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾನಲ್ಲಿ ಒಬ್ರನ್ನೊಬ್ರನ್ನ ಹುಡ್ಕೋದಾಗ್ಲಿ, ಅಲ್ಲಿ ಚೆಕ್ ಮಾಡೋದಾಗ್ಲಿ, ವಾಟ್ಸಪ್‌ಗೆ ಯಾವ ಟೈಮಿಗೆ ಬರ್ತಾರೆ ಅಂತ ಚೆಕ್ ಮಾಡೋದಾಗ್ಲಿ, ಏನ್ ಪೋಸ್ಟ್ ಮಾಡಿದೀರಾ ಅಂತ ಚೆಕ್ ಮಾಡೋದಾಗ್ಲಿ, ಮೇ ಬಿ ಆ ನಿಮ್ ಪರ್ಸನ್ ಇರ್ಬೋದು ಇಲ್ಲ ನೀವಿರ್ಬೋದು ಆ ತರ ಚೆಕ್ ಮಾಡ್ತಾ ಇರೋದು. ಕ್ಲಾರಿಫೈ ಮಾಡೋಣ ಇಲ್ಲಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. 8 of swords. Please clarify the 8 of swords. ಇದು ನಿಮ್ಮ ಎನರ್ಜಿನಲ್ಲಿ ಬಂದಿರೋದು. ಇಲ್ಲಿ ಡೆಫಿನೆಟ್ಲಿ ಒಂದು ನೀವೇನಾದ್ರೂ ಮೇ ಬಿ ಈ ಸಪರೇಟ್ ಆಗಿದ್ದೀರಾ ಅಂತಂದ್ರೆ ಇಲ್ಲಿ ರಿಯೂನಿಯನ್ ಆಗೋ ಚಾನ್ಸಸ್ ತುಂಬಾ ಇದೆ. ಈವನ್ ಫ್ಯಾಮಿಲಿ ಅನ್ನೋದು ಅವ್ರಿಗೂ ನಿಮ್ ಮೇಲಿದೆ, ನಿಮ್ಗೆ ಇದು ಅವರಿಂದ ಮ್ಯಾರೇಜ್ ಆಗ್ಬೇಕು ಅನ್ನೋದು ಕೂಡ ಇದೆ. ನೀವಿಬ್ರು ಮ್ಯಾರೇಜ್ ಆಗ್ಬೇಕು ಅನ್ನೋದು ಸಹ ಇದೆ. ಬಟ್ ಏನೋ ಒಂದು ಸ್ಮಾಲ್ ಡಿಸ್ಟರ್ಬೆನ್ಸ್ ಅಂತ ಇರ್ಬೋದು. ಮೇ ಬಿ ಲೆಸ್ ಕಾಂಟ್ಯಾಕ್ಟ್ ಇದೆ, ಎಲ್ಸ್ ಇಬ್ರು ಮಾತಾಡ್ತಾ ಇಲ್ಲ. ಈ ಸ್ಮಾಲ್ ಆಗಿ ಏನೋ ಜಗಳ ಆಗಿದೆ, ನೀವಿಬ್ರು ಮಾತಾಡ್ತಾ ಇಲ್ಲ ಅಂತಂದ್ರೆ ಇದು ಖಂಡಿತ ಆಗುತ್ತೆ. ಇಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ, ಗ್ರೋತ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ. ನಿಮ್ಗೂ ಅವ್ರ ಮೇಲೆ ಎಮೋಷನ್ಸ್ ಇದೆ. ಅವರು ಪಾಸ್ಟ್ ಅಲ್ಲಿ ಏನೋ ಈಗ ಏನ್ ಸಿಚುವೇಶನ್ ಆಗಿದೆ, ಮೇ ಬಿ ಈಗ ನಿಮ್ಮಿಬ್ರು ಮಧ್ಯದಲ್ಲಿ ಏನೋ ಜಗಳ ಆಗಿದೆ, ಅದನ್ನ ಎಂಡ್ ಮಾಡಿ ಅವ್ರು ಇದನ್ನ ಒನ್ ವೇಗೆ ಪ್ರೋಗ್ರೆಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್. ಅಷ್ಟ್ಬಿಟ್ರೆ ಇನ್ನೇನ್ ಅಂತ ಇದೆಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ನಿಮ್ ಪರ್ಸನ್ ಎನರ್ಜಿನ ಕ್ಲಾರಿಫೈ ಮಾಡೋಣ ಇನ್ ಸ್ವಲ್ಪ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ವ್ಯೂವರ್ಸ್ ಅವ್ರ ಪರ್ಸನ್ ಎನರ್ಜಿನ ಕ್ಲಾರಿಫೈ ಮಾಡಿ.